ಪಾಕಿಸ್ತಾನ ಭಾರತದ ದೇವಸ್ಥಾನಗಳನ್ನು ಗುರುದ್ವಾರಗಳನ್ನು ಟಾರ್ಗೆಟ್ ಮಾಡಿತ್ತು. ದೇವಸ್ಥಾನಗಳು, ಗುರುದ್ವಾರಗಳು, ಧಾರ್ಮಿಕ ಕ್ಷೇತ್ರಗಳು ಇದನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಪಾಕ್ ಗಡಿ ಜಿಲ್ಲೆಗಳ ಗ್ರಾಮದಲ್ಲಿರುವಂತಹ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದೆ. ಗುರುದ್ವಾರದ ಮೇಲೆ ಪಾಕ್ ದಾಳಿ ಮಾಡಿದೆ. ಇದರ ಬಗ್ಗೆ ಸಾಕ್ಷ್ಯ ಕೂಡ ಸಿಕ್ಕಿದೆ ಅಂತ ಹೇಳಿ ಈ ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿದ್ದಾರೆ. ಕರ್ತಾರ್ಪುರ ಕಾರಿಡಾರ್ ಸ್ಥಗಿತಗೊಳಿಸಿದ್ದೇವೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ತಾರ್ಪುರ್ ಕಾರಿಡಾರ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ನೇರವಾಗಿ ಭಾರತದ ಧಾರ್ಮಿಕ ಕ್ಷೇತ್ರಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಇದಕ್ಕೆ ಸಾಕ್ಷಿ ಕೂಡ ಲಭ್ಯವಾಗಿದೆ ಅಂತ ಹೇಳಿದ್ದಾರೆ. The Pakistani side targeting and shelling places of worship with a particular design. This includes gurdwaras, these convents and temples. This is a new low even for Pakistan. The Pakistani side targeting and shelling places of worship with a particular design. This includes gurdwaras, these convents and temples. This is a new low even for Pakistan. The Pakistani side targeting and shelling places of worship with a particular design. This includes gurdwaras, these convents and temples. This is a new low even for Pakistan. ಸೊ ನೋಡಿ, ಪಾಕಿಸ್ತಾನದ ನರಿ ಬುದ್ಧಿ, ನಾಯಿ ಬುದ್ಧಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಹಲ್ಕಾ ಬುದ್ಧಿ. ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನದ ಯಾವುದೇ ಮಸೀದಿಗಳನ್ನು ಟಚ್ ಮಾಡಿಲ್ಲ, ಧಾರ್ಮಿಕ ಕ್ಷೇತ್ರಗಳನ್ನು ಟಚ್ ಮಾಡಿಲ್ಲ, ಅಲ್ಲಿನ ನಾಗರಿಕರನ್ನು ಟಚ್ ಮಾಡಿಲ್ಲ. ಭಾರತದ ಟಾರ್ಗೆಟ್ ಒಂದೇ ಆಗಿತ್ತು, ಪಾಕಿಸ್ತಾನದ ಉಗ್ರ ನೆಲೆಗಳು ಮಾತ್ರ. ಉಗ್ರರು ಎಲ್ಲಿ ಅವಿತಿದ್ರೋ ಅಲ್ಲಿಗೆ ದಾಳಿ ಮಾಡಿದ್ದೀವಿ ನಾವು. ಉಗ್ರರು ಮಸೀದಿ ಒಳಗಿದ್ರು. ಈ ಹಿಂದೆ ಜೈಷೆ ಮೊಹಮ್ಮದ್ನ ಮಸೂದ್ ಅವನು ಕೂಡ ಮಸೀದಿಯ ಒಳಗಿದ್ದ. ಅದನ್ನು ಉಡಿಸ್ ಮಾಡಿದ್ದೀವಿ. ಅದು ಉಗ್ರರ ನೆಲೆ, ಅದು ಧಾರ್ಮಿಕ ಕ್ಷೇತ್ರ ಅಲ್ಲ, ಧಾರ್ಮಿಕ ಕೇಂದ್ರ ಅಲ್ಲ. ಆದರೆ ಪಾಕಿಸ್ತಾನ ನೇರವಾಗಿ ಭಾರತದಲ್ಲಿರುವಂಥ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಿದೆ. ಹನುಮಾನ್ ದೇಗುಲ ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಹನುಮಾನ್ ದೇಗುಲದ ಮೇಲೆಯೂ ಕೂಡ ಶೆಲ್ ದಾಳಿ ಆಗಿದೆ. ಜೊತೆಗೆ ಗುರುದ್ವಾರ, ಅನೇಕ ದೇವಸ್ಥಾನಗಳು, ಈ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ನೇರವಾಗಿ ಭಾರತದ ಧಾರ್ಮಿಕ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆ ಫೋಟೋಗಳು ಲಭ್ಯ ಆಗ್ತಾ ಇದೆ. ಹನುಮಾನ್ ದೇವಸ್ಥಾನ ಪೂಂಚ್ ಭಾಗದಲ್ಲಿರುವಂಥದ್ದು, ರಜೌರಿ ಭಾಗದಲ್ಲಿರುವಂಥದ್ದು, ಈ ಭಾಗದ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಸೊ ಭಾರತ ಈ ಕೆಲಸವನ್ನು ಮಾಡಿರಲಿಲ್ಲ. ಪಾಕಿಸ್ತಾನದ ಯಾವುದೇ ಧಾರ್ಮಿಕ ಕ್ಷೇತ್ರಗಳನ್ನು ಟಚ್ಚು ಮಾಡಿರಲಿಲ್ಲ. ಆದರೆ ಪಾಪಿ ಪಾಕಿಸ್ತಾನ ನಿನ್ನೆ ಮಧ್ಯರಾತ್ರಿ ಗುಂಡಿನ ಚಕಮಕಿ ನಡೀತು, ಶೆಲ್ಲಿಂಗನ್ನು ಮಾಡಿದ್ರು. ಜೊತೆಗೆ ಭಾರತದ ದೇವಸ್ಥಾನಗಳನ್ನು, ಗುರುದ್ವಾರಗಳನ್ನು ಟಾರ್ಗೆಟ್ ಮಾಡ್ತು ಪಾಕಿಸ್ತಾನ. ಸಾಮಾನ್ಯ ನಾಗರಿಕರನ್ನು ಕೂಡ ಟಾರ್ಗೆಟ್ ಮಾಡಿದೆ, ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿದೆ. ಶಾಲೆಯ ಮೇಲೆ ದಾಳಿ ಮಾಡಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇದಲ್ವಾ ಕುತಂತ್ರಿ ಕೆಲಸ ಅಂದರೆ? ನೈತಿಕತೆ ಅನ್ನೋದು ಇದೆಯಾ? ನಿನ್ನೆ ಮಧ್ಯರಾತ್ರಿ ಭಾರತದ ಮೇಲೆ ಆದಂತಹ ದಾಳಿ, ಒಟ್ಟು 36 ಸ್ಥಳಗಳ ಮೇಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಂಡಿತ್ತು. 300ರಿಂದ 400ರಷ್ಟು ಡ್ರೋನ್ಗಳು ಹಾರಿ ಬಂದವು. ಟಾರ್ಗೆಟ್ ಇದ್ದಿದ್ದು 36 ಸ್ಥಳ. ಅದು ಲೈನ್ ಆಫ್ ಕಂಟ್ರೋಲ್ ಆಗಿರ್ಬೋದು, IB ಆಗಿರ್ಬೋದು, ಅಥವಾ ಸರ್ ಗ್ರೀಕ್ ಆಗಿರ್ಬೋದು. ಇದರ ಆಸುಪಾಸಿನಲ್ಲಿ 36 ಟಾರ್ಗೆಟ್ ಮಾಡಿದರು. 300ರಿಂದ 400 ಡ್ರೋನ್ಗಳು ಬಂದಿದ್ದು. ಅದರಲ್ಲಿ ಕೆಲವು ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಇನ್ನು ದಾಳಿಗೆ ಪಾಕಿಸ್ತಾನ ಬಳಸಿದ್ದು ಟರ್ಕಿ ಮೂಲದ ಡ್ರೋನ್, ಫಾರ್ವರ್ಡ್ ಡ್ರೋನ್, ಟರ್ಕಿ ಮೂಲದ ಡ್ರೋನ್ ಅದನ್ನು ಪಾಕಿಸ್ತಾನ ಬಳಸಿತ್ತು. ಅದು 1-2 ಅಲ್ಲ, 300ರಿಂದ 400 ಡ್ರೋನ್ಗಳು 36 ಟಾರ್ಗೆಟ್ ಪ್ಲೇಸ್ಗಳನ್ನು ಉಡೀಸ್ ಮಾಡೋದಕ್ಕೆ ಅಂಥೇಳಿ ಬಂದಿತ್ತು. ಆದರೆ ಭಾರತ ಅದನ್ನು ಡಿಸ್ಮ್ಯಾಂಟಲ್ ಮಾಡಿದೆ, ಹೊಡೆದುರುಳಿಸಿದೆ. ನಿನ್ನೆ ರಾತ್ರಿ ಪಾಕ್ನಿಂದ ಭಾರತದ ಸೇನಾ ನೆಲೆಯನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಬಠಿಂಡಾದ ಭಾರತದ ಸೇನಾ ನೆಲೆಯನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಭಾರತ ಪಾಕಿಸ್ತಾನದ ಯಾವುದೇ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಿರಲಿಲ್ಲ. ಪಾಕಿಸ್ತಾನ ಟಾರ್ಗೆಟ್ ಮಾಡಿದ ನಂತರದಲ್ಲಿ ನಾವು ಕೂಡ ರಾವಲ್ಪಿಂಡಿಯ ಸೇನಾ ನೆಲೆ, ಲಾಹೋರ್ನ ಸೇನಾ ನೆಲೆ ಇದನ್ನು ಟಾರ್ಗೆಟ್ ಮಾಡಿದ್ವಿ. ಆದರೆ ಮೊದಲು ಮಾಡಿದ್ಯಾರು? ಇದೇ ಪಾಕಿಸ್ತಾನ. ನಿನ್ನೆ ರಾತ್ರಿ ಪಾಕ್ನಿಂದ ನಮ್ಮ ಸೇನಾ ನೆಲೆಯನ್ನು ಟಾರ್ಗೆಟ್ ಮಾಡಲಾಗಿತ್ತು. ನಾಗರಿಕರನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿ ಮಾಡಿತ್ತು ಪಾಕಿಸ್ತಾನ ನಿನ್ನೆ. ನೋ ಸಿವಿಲಿಯನ್ ಕ್ಯಾಶುವಲ್ಟಿ ಅಂತ ನಾವು ಹೇಳ್ತಾ ಇದ್ವಿ. ಪಾಕಿಸ್ತಾನದಲ್ಲಿ ಎಲ್ಲೂ ಕೂಡ ಸಿವಿಲಿಯನ್ ಕ್ಯಾಶುವಲ್ಟಿ ಆಗಿಲ್ಲ. ಸಾಮಾನ್ಯ ಜನರನ್ನು ನಾವು ಟಚ್ಚೇ ಮಾಡಿಲ್ಲ.
ಉಗ್ರರನ್ನು ಸದೆ ಬಡ್ದಿದ್ದೀವಿ. ಯಾರೆಲ್ಲ ಉಗ್ರರ ಕ್ಯಾಂಪ್ನಲ್ಲಿದ್ದರೋ, ತರಬೇತಿ ಪಡ್ಕೊಳ್ತಾ ಇದ್ರೋ, ಉಗ್ರರ ಆಗುವವರಿದ್ದರೋ, ಭವಿಷ್ಯದ ಉಗ್ರ ಪೀಳಿಗೆ ಇತ್ತೋ ಅವರನ್ನು ನಾಶ ಮಾಡಿದ್ದೀವಿ. ಆದರೆ ಸಾಮಾನ್ಯ ಜನರನ್ನು ನಾವು ಟಚ್ ಮಾಡಿರಲಿಲ್ಲ, ಟಾರ್ಗೆಟ್ ಮಾಡಿರಲಿಲ್ಲ. ಆದರೆ ಪಾಕಿಸ್ತಾನ ಈಗ ನಿನ್ನೆ ರಾತ್ರಿ ಆದಂಥ ದಾಳಿಯಲ್ಲಿ ನೇರವಾಗಿ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡಿತ್ತು. ಅದು ಪೂಂಚ್, ರಜೌರಿ ಈ ಭಾಗದಲ್ಲಿ, ಜಮ್ಮುವಿನ ಭಾಗದಲ್ಲಿ ನೇರವಾಗಿ ಪಾಕಿಸ್ತಾನ ಭಾರತೀಯ ನಾಗರಿಕರನ್ನು ಟಾರ್ಗೆಟ್ ಮಾಡಿದೆ. ಹಾಗಾಗಿ ಈ ಭಾಗದಲ್ಲಿರುವಂಥ ನಾಗರಿಕರನ್ನು ಇವತ್ತು ಬೆಳಗ್ಗೆ ಅಲ್ಲಿಂದ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಆಗಿದೆ. ವಿಪರೀತ ಶೆಲ್ಲಿಂಗ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಲೇಟ್ ನೈಟ್ನವರೆಗೂ ಕೂಡ ವಿಪರೀತ ಶೆಲ್ಲಿಂಗ್ ಆಗಿದೆ. ಇದರಿಂದ ಸಾಕಷ್ಟು ಹಾನಿಯಾಗಿದೆ. ಭಾರತೀಯ ಸೇನೆಗೂ ಸಣ್ಣ ಪುಟ್ಟ ಕ್ಯಾಶುವಲ್ಟಿ ಆಗಿದೆ ಅಂಥೇಳಿ, ಹಾನಿ ಆಗಿದೆ ಅಂತ ಆಗಲೇ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಆದರೆ ನಿಖರವಾದಂಥ ನಂಬರ್ಸ್ ಇಲ್ಲ. ಒಟ್ಟು 300ರಿಂದ 400 ಡ್ರೋನ್ಗಳು. ಈ ಅಷ್ಟೂ ಡ್ರೋನ್ಗಳು ಟರ್ಕಿಶ್ ಡ್ರೋನ್ಗಳಿವು, ಫಾರ್ವರ್ಡ್ ಡ್ರೋನ್ಗಳು. ಜೊತೆಗೆ 4 ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಹೊಡೆದುರುಳಿಸಿದೆ. ಅದು ಪಾಕಿಸ್ತಾನದಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಅದನ್ನು ಭಾರತ ಹೊಡೆದುರುಳಿಸಿದೆ. ಪಾಕ್ನ ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿ ಆಯಿತು. ಆ ಡ್ರೋನ್ನ ಡೆಬ್ರಿಗಳನ್ನು ಗಮನಿಸ್ತಾ ಇದ್ದೀರಿ. ಆ ಡೆಬ್ರಿಗಳಲ್ಲಿ ಅದು ಟರ್ಕಿಶ್ ಡ್ರೋನ್ಗಳು ಅಂತ ಗೊತ್ತಾಯಿತು. ಒಂದಷ್ಟು ಮಿಸೈಲ್ಗಳು ಚೀನಾ ನಿರ್ಮಿತವಾದಂಥ ಮಿಸೈಲ್ಗಳು, ಅವು ಕೂಡ ಟುಸ್ ಪಟಾಕಿ ಆಗಿದ್ದಾವೆ. ಇನ್ನು ಇವೆಲ್ಲವೂ ಕೂಡ ಟರ್ಕಿಶ್. ಇನ್ನು ಪಾಕಿಸ್ತಾನದ 4 ಏರ್ ಡಿಫೆನ್ಸ್ ಸಿಸ್ಟಮನ್ನು ಟಾರ್ಗೆಟ್ ಮಾಡಿ ಒಂದನ್ನು ಉಡೀಸ್ ಮಾಡಿದ್ದೀವಿ. ಅದು ಲಾಹೋರ್ನಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಉಡೀಸ್ ಮಾಡಿದೆ. ರಾವಲ್ಪಿಂಡಿಯಲ್ಲಿತ್ತು, ಅದರ ಜೊತೆಗೆ ಕರಾಚಿಯಲ್ಲಿ ಕೂಡ ಇತ್ತು. ಒಟ್ಟು 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು. 4ಅನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅನ್ಫಾರ್ಚುನೇಟ್ಲಿ 1 ಏರ್ ಡಿಫೆನ್ಸ್ ಸಿಸ್ಟಮ್ನ ಮಾತ್ರ ಭಾರತ ಉಡೀಸ್ ಮಾಡಿದೆ. ಅದು ಲಾಹೋರ್ನಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಭಾರತ ಉಡೀಸ್ ಮಾಡಿದೆ. ಇನ್ನು ನಿನ್ನೆ ರಾತ್ರಿ ಪಶ್ಚಿಮ ಗಡಿಯಲ್ಲಿ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಅದು ಜಮ್ಮುವಿನ ಭಾಗದಲ್ಲಿ. ಜೊತೆಗೆ ಪಶ್ಚಿಮ ಗಡಿ ಭಾಗ ಏನಿದೆ, ರಾಜಸ್ಥಾನ, ಪಂಜಾಬು, ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ, ಈ ಗಡಿಯಲ್ಲಿ ವಿಪರೀತವಾದಂಥ ಗುಂಡಿನ ಚಕಮಕಿ ಆಗಿದೆ. ಅದು ಅಂತಾರಾಷ್ಟ್ರೀಯ ಗಡಿ ರೇಖೆಯ ಆಸುಪಾಸಿನಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ಆಗಿದೆ. ಭಾರತವು ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದೆ. ಕೇವಲ ಪಾಕಿಸ್ತಾನ ಮಾತ್ರ ಮಾಡಿದ್ದಲ್ಲ, ಭಾರತವು ಕೂಡ ಮಾಡಿದೆ. ಇನ್ನು ಅತ್ಯಂತ ಪ್ರಮುಖವಾಗಿ ಪಾಕಿಸ್ತಾನ ಪ್ರಯಾಣಿಕ ವಿಮಾನಗಳನ್ನು, ನಾಗರಿಕ ವಿಮಾನಗಳನ್ನು ಒಂದು ಶೀಲ್ಡ್ನ ಹಾಗೆ ಬಳಕೆ ಮಾಡಿಕೊಳ್ತಾ ಇದೆ. ತನ್ನ ಸುರಕ್ಷತೆಗೆ ಶೀಲ್ಡ್ನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ. ಭಾರತ ಈಗಾಗಲೇ ತನ್ನ ಏರ್ ಸ್ಪೇಸನ್ನು ಕಂಪ್ಲೀಟಾಗಿ ಸ್ತಬ್ಧ ಮಾಡಿದೆ. ಯಾವುದೇ ನಾಗರಿಕ ವಿಮಾನಗಳು ಇಲ್ಲಿ ಸಂಚರಿಸ್ತಾ ಇಲ್ಲ. ಆದರೆ ಪಾಕಿಸ್ತಾನದಲ್ಲಿ ಸಂಚರಿಸ್ತಾ ಇದೆ. ಪಾಕಿಸ್ತಾನನು ತನ್ನ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದೆ. ಆದ್ರೂ ವಿಮಾನಗಳು ಹೇಗೆ ಹಾರಾಡ್ತವೆ? ಲಾಹೋರ್ನಿಂದ ಕರಾಚಿಗೆ, ಕರಾಚಿಯಿಂದ ಲಾಹೋರ್ಗೆ ವಿಮಾನಗಳು ಹಾರಾಡಿದ್ದಾವೆ. ಅದರ ಡೇಟಾವನ್ನು ಕೂಡ ತೋರಿಸಿದ್ರು. ಇದು ಭಾರತದ ವಿರುದ್ಧ ಶೀಲ್ಡ್ನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ. ಭಾರತ ಸಿವಿಲಿಯನ್ ಏರ್ಲೈನ್ಸ್ನ ಮೇಲೆ ದಾಳಿ ಮಾಡೋದಿಲ್ಲ, ನಾಗರಿಕರ ಮೇಲೆ ದಾಳಿ ಮಾಡೋದಿಲ್ಲ. ಇದನ್ನು ಮನಗಂಡಂಥ ಪಾಕಿಸ್ತಾನ ಸಿವಿಲಿಯನ್ ಏರ್ಲೈನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಭಾರತದ ವಿರುದ್ಧ ಶೀಲ್ಡ್ನ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದು. ಸೊ ಈ ನರಿ ಬುದ್ಧಿ ಇದೆಯಲ್ಲ, ಅದನ್ನು ಪಾಕಿಸ್ತಾನ ಬಿಡೋ ಹಾಗೆ ಕಾಣಿಸ್ತಾನೇ ಇಲ್ಲ. ಮತ್ತೆ ಮತ್ತೆ ಅದನ್ನೇ ಪ್ರದರ್ಶನ ಮಾಡ್ತಾ ಇದೆ. ಸೊ ಇವತ್ತು ಭಾರತ ದೊಡ್ಡ ಮಟ್ಟಿಗೆ ರಿಟ್ಯಾಲಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಆಗಿದೆ, ಅದನ್ನು ಹಿಮ್ಮೆಟ್ಟಿಸಿ ಕೂಡ ಆಗಿದೆ. ಈಗ ಭಾರತದ ಸರದಿ. ಭಾರತ ಇವತ್ತು ರಾತ್ರಿ ಅಥವಾ ನಾಳೆ ದೊಡ್ಡ ಮಟ್ಟಿಗೆ ಪಾಕಿಸ್ತಾನದ ವಿರುದ್ಧ ಮತ್ತೊಮ್ಮೆ ಪ್ರತಿದಾಳಿ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿಂದ ನಮ್ಮಲ್ಲಿಗೆ 300ರಿಂದ 400 ಡ್ರೋನ್ಗಳು ಬಂದಿದ್ದಾವೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಮಿಸೈಲ್ಗಳು ಬಂದಿದ್ದಾವೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಹಾಗಾಗಿ ಭಾರತದಿಂದ ದೊಡ್ಡ ಮಟ್ಟಿಗೆ ಪ್ರತಿದಾಳಿಯ ನಿರೀಕ್ಷೆ ಇದೆ. ನೋಡಿ, ಈ ದೃಶ್ಯ ಬಠಿಂಡಾದ ದೃಶ್ಯ, ಇದು ಪಂಜಾಬ್ನದ್ದು. ಭಾರತದ ವಾಯುನೆಲೆಯ ಮೇಲೆ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಆ ಫೈಟರ್ ಜೆಟ್ಟನ್ನು ಭಾರತ ಉರುಳಿಸಿದೆ, ಅದರ ಬಿಡಿಭಾಗ ಅದು. ಇನ್ನೊಂದಷ್ಟು ಡ್ರೋನ್ನ ಛಿದ್ರವಾಗಿರುವಂಥ ಮೆಷಿನರಿಗಳು, ಇದನ್ನು ಕೂಡ ಗಮನಿಸ್ತಾ ಇದ್ದೀರಿ. 300ರಿಂದ 400 ಡ್ರೋನ್ಗಳಂತೆ, ಅದೆಲ್ಲವೂ ಕೂಡ ಟರ್ಕಿಶ್ ಡ್ರೋನ್ಗಳು. ಅದನ್ನು ಭಾರತ ಬಹಳ ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಜೊತೆಗೆ ಬಹಳಷ್ಟು ಸುದ್ದಿಗಳು ಬರ್ತಾ ಇರ್ತವೆ. ಈ ಯುದ್ಧ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಚಾನೆಲ್ಗಳಾಗಿರ್ಬೋದು, ಮಾಹಿತಿಯ ಮೂಲಗಳಾಗಿರ್ಬೋದು, ಅನೇಕ ಸುದ್ದಿಗಳು ಬರ್ತಾ ಇರ್ತವೆ. ಅದರಲ್ಲಿ ಯಾವುದು ಹೌದು ಯಾವುದು ಇಲ್ಲ ಅನ್ನೋದೇ ದೊಡ್ಡ ವಿಚಾರ. ಅದಕ್ಕೆ ಈ ಅಫಿಷಿಯಲ್ ಬ್ರೀಫಿಂಗ್ ಇದೇನು ಕೊಟ್ಟಿದ್ದಾರೋ ಇದು ಅಧಿಕೃತ ಸುದ್ದಿ, ಅಧಿಕೃತ ಮಾಹಿತಿ. ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಹೊಡೆದುರುಳಿಸಿದ್ದೀವಿ, ಅದು ಅಧಿಕೃತ.
ಪಾಕಿಸ್ತಾನ ಭಾರತದ ದೇಗುಲ, ಗುರುದ್ವಾರ ಎಲ್ಲ ಮೇಲೆ, ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಇದು ಕೂಡ ಅಧಿಕೃತ. ತಾನೇ ದಾಳಿ ಮಾಡಿ ಭಾರತದ ಸೇನೆ ಮಾಡಿದೆ ಅಂಥೇಳಿ ಆರೋಪವನ್ನು ಕೂಡ ಮಾಡಿದೆ ಪಾಕಿಸ್ತಾನ. ಇದು ಅಧಿಕೃತ. ಇದೆಲ್ಲವನ್ನು ಇವತ್ತಿನ ಪ್ರೆಸ್ ಬ್ರೀಫಿಂಗ್ನಲ್ಲಿ ವಿದೇಶಾಂಗ ಇಲಾಖೆ ಹೇಳಿದೆ. ಕೋಮು ಬಣ್ಣವನ್ನು ಬಳಿಯುವಂಥ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ. ಇದೇನು ಮೊದಲಲ್ಲ, ಈ ದಾಳಿಯ ಹೊತ್ತಿನಲ್ಲಿ ಇಂತಲ್ಲ. ಕಾಶ್ಮೀರದಲ್ಲಿ ಅದನ್ನೇ ಮಾಡ್ತಾ ಇದ್ದಿದ್ದು. ಆಗಲೇ ನಾವು ಮಾತಾಡ್ತಾ ಇದ್ವಿ, ಕರ್ನಲ್ ಇದ್ದರು ನನ್ನ ಜೊತೆಗೆ. ಅವರು ಹೇಳ್ತಾ ಇದ್ರು 1980ರವರೆಗೆ ಕಾಶ್ಮೀರದಷ್ಟು ಸಿವಿಲಿಯನ್ ಸೊಸೈಟಿ ಬೇರೆ ಇಲ್ಲವೇ ಇಲ್ಲ. ಹೈ ಗ್ರೇಡ್ ಸಿವಿಲಿಯನ್ ಸೊಸೈಟಿ. ಕಲ್ಚರ್ ಕೂಡ ಹಾಗೇ ಇತ್ತು. ಧರ್ಮ ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ. ಅತಿಥಿ ದೇವೋಭವ ಅಂತ ಇದ್ದರು. ಆದರೆ ಕೇವಲ 20ರಿಂದ 25 ನಿಮಿಷದಲ್ಲಿ, 25 ವರ್ಷಗಳಲ್ಲಿ ಸಂಪೂರ್ಣವಾದಂಥ ಡೆಮೋಗ್ರಫಿಯನ್ನೇ ಚೇಂಜ್ ಮಾಡಿಬಿಟ್ರು. ಕಲ್ಚರಲ್ ಇನ್ವೇಷನ್ ಅಂತ ಹೇಳಿದ್ರು. ಕಲ್ಚರಲ್ ಇನ್ವೇಷನ್ ಮಾಡಿಬಿಟ್ರು. ಯುದ್ಧದ ಪರಿಸ್ಥಿತಿಗೆ ಕೋಮು ಬಣ್ಣವನ್ನು ಹಚ್ಚುತ್ತಾ ಇದೆ ಪಾಕಿಸ್ತಾನ. ಇದೆಲ್ಲವೂ ಆಗಿದ್ದೆಲ್ಲಿಂದ? ಪಾಕಿಸ್ತಾನದಿಂದ. ಒಂದಷ್ಟು ಜನ ಉಗ್ರರನ್ನು ನುಸುಳೋದಕ್ಕೆ ಬಿಟ್ಟು ಕಾಶ್ಮೀರವನ್ನು ಈ ರೀತಿಯಾಗಿ ಬದಲಾವಣೆ ಮಾಡಿಬಿಟ್ರು. 20ರಿಂದ 25 ವರ್ಷ ರೀ, ಕಾಶ್ಮೀರ ಸಂಪೂರ್ಣವಾಗಿ ಬದಲಾಗ್ಬಿಡ್ತು. ಡೆಮೋಗ್ರಫಿಯೇ ಬದಲಾಗ್ಬಿಡ್ತು. ಕೋಮು ಬಣ್ಣವನ್ನು ಬಳಿಯೋ ಪ್ರಯತ್ನ ಮಾಡಿದ್ರು. ಅಲ್ಲಿರುವಂಥ ಹಿಂದೂಗಳು, ಅಂದರೆ ಕಾಶ್ಮೀರಿ ಪಂಡಿತರು, ಮುಸ್ಲಿಮರು ನೀವು ಬೇರೆ ಬೇರೆ ಅಂತ ಹೇಳಿದ್ರು. ಕಾಶ್ಮೀರ ಪಂಡಿತರನ್ನು ಓಡಿಸಿದ್ರು, ಅಟ್ಟಾಡಿಸ್ಕೊಂಡು ಹೊಡೆದ್ರು. ನರಮೇಧ ನಡೀತು. ಲಿಟ್ರಲಿ ನರಮೇಧ ನಡೀತು. ಆ ನಂತರ ಆಗಿದ್ದೇ ಇದೆಲ್ಲ. ಧರ್ಮ 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 ಧರ್ಮದ ಅಫೀಮನ್ನು ಏರಿಸ್ಕೊಂಡಂಥವ್ರು. ಇನ್ನು ಇಡೀ ಪಾಕಿಸ್ತಾನ ಯಾವ ರೀತಿಯಾಗಿರ್ಬೋದು? ಅಲ್ಲಿಂದ ಬಂದಂಥ 3-4 ಜನನೇ ಹೀಗೆ ಆದರೆ ಇಡೀ ಪಾಕಿಸ್ತಾನ ಯಾವ ಥರ ಇರಬೇಕು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.